ಈ ಗಾಡಿ ನೋಡ್ತಾ ಇದ್ರೆ ನಿಮ್ಗೆ ಯಾವ ಗಾಡಿ ಅಂತ ಕಂಡುಹಿಡಿಯೋಕ್ಕಾಗುತ್ತಾ? ಮೋಸ್ಟ್ಲಿ ಗೊತ್ತೇ ಆಗಲ್ಲ ಅನ್ಸುತ್ತೆ. ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋಂಥದ್ದು ಮಾಡಿಫೈ ಆಗಿರುವಂತಹ CT100B ಗಾಡಿ. ಈ ಗಾಡಿ ಬಂದು 2013 ಫಸ್ಟ್ ಹ್ಯಾಂಡಲ್ಲು. ಬಟ್ ಇದನ್ನ ಮೇಂಟೈನ್ ಮಾಡಿರೋರು ಬಂದ್ಬಿಟ್ಟು 4 ವರ್ಷದಿಂದ ಈ ಗಾಡಿನ ತಗೊಂಡು ಈ ಗಾಡಿಗೆ ಮಾಡಿಫಿಕೇಶನ್ಸ್ನ ಮಾಡಿಸಿದ್ದಾರೆ. ಅವ್ರ ಹತ್ರನೇ ಕೇಳೋಣ ಬನ್ನಿ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದಾರೆ ಅಂತ. ಗಾಡಿ ಮಾತ್ರ ಓಡ್ಸೋಕೆ ಸೂಪರ್ ಆಗಿದೆ. ಏನಿದೆ CC ಅಥವಾ ಇಂಜಿನಲ್ಲಿ ಯಾವುದೇ ರೀತಿ ಇವ್ರು ಮಾಡಿಫೈ ಮಾಡಿಸಿಲ್ಲ. ಬಟ್ ಅದನ್ನು ಬಿಟ್ಟು ಮಿಕ್ಕಿದ ಗಾಡಿ ಲುಕ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಅಥವಾ ಅದೊಂದು ಸಸ್ಪೆನ್ಷನ್ ಆಗಿರ್ಬೋದು, ಮಡ್ಗಾರ್ಡ್ ಆಗಿರ್ಬೋದು, ಆಮೇಲೆ ಮುಂದೆ ಬರುವಂಥ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲ ಏನೇನು ಮಾಡಿಫಿಕೇಶನ್ ಮಾಡಿಸಿದ್ದಾರೆ ಇದನ್ನೆಲ್ಲ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಈ ಗಾಡಿ ನಿಮಗೆ ಸ್ಟಾಕಲ್ಲಿ ಈ ಥರ ಬರೋದೇ ಇಲ್ಲ. ನಾನು ಫುಲ್ ಮಾಡಿಫೈ ಮಾಡಿಸ್ಕೊಂಡಿದ್ದೀನಿ. ಆಫ್ ರೋಡಿಂಗ್ಗೆ ಮತ್ತು ಒಂಥರ ವೀಲಿ ಟೈಪ್ ಪವರ್ಗೋಸ್ಕರ ಮಾಡಿಫೈ ಮಾಡಿರೋದು. ಚೈನ್ ಸ್ಪ್ರಾಕೆಟ್ ಹಿಂದೆಗಡೆದು ಸ್ವಲ್ಪ ದೊಡ್ಡದು ಮಾಡಿದ್ದೀನಿ. 42 ಟೀತ್ಸ್ ಬರುತ್ತೆ. ನಾನು 47 ಟೀತ್ಸ್ ಮಾಡಿಸ್ಕೊಂಡಿದ್ದೀನಿ. ಮುಂದೆನೂ ಮಾಡ್ಬೋದಾಗಿತ್ತು, ಬಟ್ ಇಂಜಿನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಮುಂದೆ ಚೈನ್ ಸ್ಪ್ರಾಕೆಟ್ ಏನು ಮುಟ್ಟಕ್ಕೆ ಹೋಗಿಲ್ಲ ನಾನು. ಇಲ್ಲಿ ಸಸ್ಪೆನ್ಷನ್ ಕ್ಯೂಬ್ಸ್ ಹಾಕಿದ್ದೀನಿ. ಒಂದು 4 ಇಂಚಸ್ ಏನೋ ಬರುತ್ತೆ, ಎರಡು ಕಡೆನೂ ಬರುತ್ತೆ. ಅವಾಗ ಗಾಡಿ ಹೈಟ್ ಆಗಿದೆ. ಬಟ್ ಮುಂದೆ ಆಕ್ಚುಲ್ ಆಗಿ ನಾರ್ಮಲ್ ಆಗಿ ಬರೋದು ಬಂದು ರೌಂಡ್ ಹೆಡ್ಲೈಟ್ಸ್ ಬರುತ್ತೆ. ನಾನು ಅದಾದ್ಮೇಲೆ ಸ್ಕ್ವೇರ್ಗೆ ಶಿಫ್ಟ್ ಆದೆ. ಸ್ಕ್ವೇರ್ಗೆ ಶಿಫ್ಟ್ ಆದ್ಮೇಲೆ ಈ ತರ ಶೋಗನ್ ಮಾಸ್ಕ್ ಹಾಕೊಂಡು ಫುಲ್ ಇದು ಮಾಡಿದ್ದೀನಿ, ಏರೋಡೈನಾಮಿಕ್ಸ್ ಚೆನ್ನಾಗಿರ್ಲಿ ಅಂತ. ಏರ್ ಫಿಲ್ಟರ್ ಚೇಂಜ್ ಮಾಡಿದ್ದೀನಿ, BMC ಏರ್ ಫಿಲ್ಟರ್ ಹಾಕಿದ್ದೀನಿ. ಗಾಡಿಗೆ ನಾರ್ಮಲ್ ಥ್ರಾಟಲ್ ಬಂದು ಫುಲ್ ಥ್ರಾಟಲ್ ಬರುತ್ತೆ. ನಾನು ಇದು ಕ್ವಿಕ್ ಥ್ರಾಟಲ್ ಹಾಕಿದ್ದೀನಿ. ಅದು ಬಿಟ್ಟರೆ ಮಿರರ್ಸ್ ಚೇಂಜ್ ಮಾಡಿದ್ದೀನಿ. ಈ ಮಾಡಿಫಿಕೇಶನ್ ಬಂದು ಮೇನ್ಲಿ ಕೇರಳ ಮಾಡ್ಸ್ ಟೈಪ್ ಮಾಡಿಫಿಕೇಶನ್ಸ್ ಇದು. ಅಂಡ್ ಇಲ್ಲಿ ಸ್ಟಿಕರಿಂಗ್ಸ್ ಅಲ್ಲಿ ನಾನು ಹಾಕಿರೋದು ಸ್ಟ್ರೈಟ್ ಔಟ್ ಆಫ್ ಟೋಕಿಯೋ ಅಂತ ಹಾಕಿ, ಡ್ರೇಕನ್ ಅಂತ ಆನಿಮೆ ಇದರಲ್ಲಿ ಒಬ್ಬ ಕ್ಯಾರೆಕ್ಟರ್ ಅವನು. ಟೋಕಿಯೋ ರಿವೆಂಜರ್ಸ್ ಅಂತ ಒಂದು ಆನಿಮೆ ಇದೆ. ಅದರಲ್ಲಿ ಬೈಕರ್ ಗ್ಯಾಂಗ್ ಇರುತ್ತೆ, ಟೋಕಿಯೋ ಮಾಂಜಿ ಗ್ಯಾಂಗ್ ಅಂತ. ಅದರಲ್ಲಿ ಟಾಪ್ ಲೀಡರ್ ಬಂದು ಮೈಕಿ ಅಂತ ಇರ್ತಾನೆ, ಸೆಕೆಂಡ್ ಟಾಪ್ ಬಂದು ಡ್ರೇಕನ್ ಅಂತ ಇರ್ತಾನೆ. ಆ ಡ್ರೇಕನ್ ಇಲ್ಲಿ ಸ್ಟಿಕರ್ ಹಾಕಿದ್ದೀನಿ. ರೈಟ್ ಸೈಡ್ ಮೈಕಿ ಸ್ಟಿಕ್ಕರು, ಲೆಫ್ಟ್ ಸೈಡ್ ಅಲ್ಲಿ ಡ್ರೇಕನ್ ಸ್ಟಿಕ್ಕರ್ ಹಾಕಿ ಇಲ್ಲಿ ಟೋಕಿಯೋ ಮಾಂಜಿ ಗ್ಯಾಂಗ್ ಸ್ಟಿಕ್ಕರಿಂಗ್ ಹಾಕಿದ್ದೀನಿ. ಹಿಂದೆಗಡೆ ಸ್ಟಿಕ್ಕರಿಂಗ್ ಅಲ್ಲಿ ನೀವು ಟೋಕಿಯೋ ಮಾಂಜಿ ಗ್ಯಾಂಗ್ ಮೈನ್ ಮೆಂಬರ್ಸ್ ಯಾರಿದ್ರು ಅವ್ರನ್ನೆಲ್ಲ ನೋಡ್ಬೋದು. ಆನಿಮೆ ಗೀಕ್ಸ್ಗೆಲ್ಲ ಇದು ಪರ್ಫೆಕ್ಟ್ ಆಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಈ ಗಾಡಿ ನೋಡಿದ್ರೆ ನೀವು ಮೈಲೇಜ್ ಕೊಡುತ್ತೋ ಕೊಡಲ್ವಾ ಅಂತ ಅನ್ಕೋತಾ ಇರ್ಬೋದು. ಈ ಗಾಡಿ 50ರಿಂದ 60ವರೆಗೂ ಮೈಲೇಜ್ ಕೊಡುತ್ತೆ. ಫಾಸ್ಟ್ ಆಗಿ ಹೊಡ್ಕೊಂಡು ಹೋದ್ರೆ, ಜಾಸ್ತಿ ಜನ ಇದ್ರೇನೆ 45ರಿಂದ 55 ಮೈಲೇಜ್ ಕೊಡುತ್ತೆ. ನಾವು ಸ್ಲೋ ಆಗಿ ನೀಟಾಗಿ ಪೇಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆರಾಮಾಗಿ 60-65 ಮೈಲೇಜ್ ಕೊಡುತ್ತೆ. ಈ ಗಾಡಿ ಸ್ಟಾಕಲ್ಲಿ ನಿಮಗೆ 80 to 90 ಮೈಲೇಜ್ ಕೊಡ್ಬೋದು. ಏರ್ ಫಿಲ್ಟರ್ ಚೇಂಜ್ ಮಾಡಿ ಮತ್ತೆ ಇದು ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿರೋದ್ರಿಂದ ಬೆಂಡ್ ಪೈಪ್ ಆಕ್ಚುಲಿ ಇದು ನಾರ್ಮಲ್ ಅಲ್ಲ, ನಾನೇ ಈ ತರ ಮಾಡ್ಕೊಂಡಿರೋದು. ಆಕ್ಚುಲಿ ಅರ್ಧ ಕಟ್ ಆಗ್ಬಿಟ್ಟಿತ್ತು, ನಾನೇ ಆಮೇಲೆ ಬೇರೆ ಮೆಟಲ್ ಕ್ಯೂಬ್ಸ್ ಎಲ್ಲ ಯೂಸ್ ಮಾಡಿ ಈ ತರ ಮಾಡಿಫೈ ಮಾಡ್ಕೊಂಡಿರೋದು. ಆ ತರ ಎಲ್ಲ ಎಕ್ಸ್ಟ್ರಾ ಹಾಕಿರೋದಕ್ಕೆ ಸ್ವಲ್ಪ ಮೈಲೇಜ್ ಡ್ರಾಪ್ ಇದೆ. ಬಟ್ ಅದು ಏನು ಕಮ್ಮಿ ಅಂತ ಇಲ್ಲ, 55 ಮೇಲೆ ಗಾಡಿ ಕೊಡುತ್ತೆ ಅಂದ್ರೆ ಬೆಸ್ಟೇ ಅದು. ಹುಡುಗರಿಗೆ ಒಂದು ಗಾಡಿ ಇಷ್ಟ ಆದರೆ ಆ ಗಾಡಿ ಮೇಲೆ ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡಿ, ಅಥವಾ ಅವ್ರಿಗೆ ಹೇಗೆ ಬೇಕಾಗಿ ತಕ್ಕಂತೆ ಮಾಡಿಫೈ ಮಾಡಿಕೊಂಡು ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಆ ಗಾಡಿಗೆ ಏನೇನು ಬೇಕು ಎಲ್ಲ ಆ್ಯಡ್ ಆನ್ ಮಾಡಿಕೊಂಡು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದಕ್ಕೆ ಇವರು ಒಂದು ಎಕ್ಸಾಂಪಲ್ಲು. ನೋಡಿದ್ರಲ್ಲ, ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಬಟ್ ನೋಡ್ತಾ ಇರೋದು ಫಸ್ಟ್ ಟೈಮ್ ಒಂದು ಗಾಡಿನ ಮಾಡಿಫೈ ಮಾಡಿಸಿ ಇವ್ರು ಮೇಂಟೈನ್ ಮಾಡಿರೋದನ್ನ. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು ಈ ಗಾಡಿ ಓಡಿಸಿ. ನಿಮಗೂ ಈ ವಿಡಿಯೋ ನೋಡಿ ಏನಾದರೂ ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ನೋಡಿದ್ದು ಈ ಥರ ಮಾಡಿಫಿಕೇಷನ್ ಮಾಡಿಸ್ಬೋದು, ಈ ಥರ ಮಾಡಿಸಿದ್ದಾರೆ ಅನ್ನೋ ಹೊಸದು ತಿಳ್ಕೊಂಡ್ರಿ ಅಂತ ಅನಿಸಿದ್ರೆ, ಅಥವಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ಗಳು ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕಂತ ನಿಮಗೆ ಗೊತ್ತು, ಎಲ್ಲ ಫ್ರೀ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.